ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ವಾಗ್ದಾನವಾದ ಆತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ, ಶಕ್ತಿಯುತ ದೇವರಾತ್ಮನೇ ಅಭಿಷೇಕ ಮಾಡ ಬನ್ನಿರಿ. ಆತ್ಮರೇ ಪವಿತ್ರಾತ್ಮರೇ ಮುದ್ರೆಯಾಗಿ ಜೀವಿಸಿರಿ. ಆತ್ಮರೇ ಪವಿತ್ರಾತ್ಮರೇ ಮುದ್ರೆಯಾಗಿ ಅಭಿಷೇಕಿಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯ ವಚನ 15ರಿಂದ 13ನೇ ಅಧ್ಯಾಯದ ಕಂಟಿನ್ಯೂಷನ್ ಇರುತ್ತದೆ. ಸೊ ಯಾರಾದ್ರೂ ಹಿಂದಿನ ಸಂಚಿಕೆಗಳನ್ನ ನೋಡದಿದ್ದರೆ, ಅಧ್ಯಾಯಗಳನ್ನ ನೋಡದಿದ್ದರೆ, ನೀವು ಅದನ್ನ ನೋಡಿ ತದನಂತರ ಇದನ್ನ ನೋಡುವಾಗ ಪವಿತ್ರಾತ್ಮರು ನಿಮಗೆ ಸಂಪೂರ್ಣ ಅರ್ಥವನ್ನ ಮಾಡಿಕೊಡುತ್ತಾರೆ. ಯಾಕಂದ್ರೆ ಅರೆಬರೆ ಕೇಳಿಸಿಕೊಂಡು ತಪ್ಪಾದ ಅರ್ಥವನ್ನ ನಾವು ಪಡೆದುಕೊಳ್ಳಬಾರದು. ಪೂರ್ಣವಾಗಿ ನೀವು ತಿಳಿದುಕೊಳ್ಳಲು ಹಿಂದಿನ ಸಂಚಿಕೆಗಳನ್ನ ಅಥವಾ ಅಧ್ಯಾಯವನ್ನ ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಈಗ ತಾನೇ ಹಾಡಿದಾಗೆ ಆತ್ಮರೇ ವಿಮೋಚನ ಮುದ್ರೆಯಾಗಿ ನನ್ನಲ್ಲಿ ನೆಲೆಸಿರಿ ಎಂಬುದಾಗಿ ನಮ್ಮ ಮೇಲೆ ಒಂದು ಮುದ್ರೆ ಒತ್ತಲಾಗಿದೆ. ಅದು ವಿಮೋಚನೆಯ ಮುದ್ರೆ, ಅದು ಪರಿಶುದ್ಧಾತ್ಮರಾಗಿದ್ದಾರೆ. ಈ ವಾಕ್ಯದಲ್ಲಿ ನಾವು ನೋಡುವ, ಅದನ್ನ ಧ್ಯಾನಿಸೋಣ. ಓಕೆ, ಪ್ರಕಟಣಾ ಗ್ರಂಥ 13ನೇ ಅಧ್ಯಾಯ ವಚನ 15. ಆ ಮೃಗದ ವಿಗ್ರಹಕ್ಕೆ, 13ನೇ ಅಧ್ಯಾಯದಲ್ಲಿ ಧ್ಯಾನಿಸಿದಂತ 3 ವಿಚಿತ್ರವಾದ ಮೃಗಗಳು, ಅದು ಸುಳ್ಳು ಪ್ರವಾದಿಗಳು, ನಯವಂಚಕರು, ಕಪಟ ಪ್ರೇಷಿತರು, ಎಬ್ಬಿಸಲ್ಪಡುವರು. ದೇವರಿಂದ ಆಯ್ಕೆ ಮಾಡಲ್ಪಟ್ಟ ವಿಶ್ವಾಸಿಗಳನ್ನು ಸಹ ಮೋಸ ಮಾಡುವಂತಹ, ಅವರನ್ನ ಮರುಳುಗೊಳಿಸುವಂತ, ದೇವರನ್ನ ಬಿಟ್ಟು ಅವರನ್ನ ಆರಾಧನೆ ಮಾಡುವಂತೆ ಅದ್ಭುತ ಕಾರ್ಯಗಳು, ಸೂಚನಾ ಕಾರ್ಯಗಳು, ಪವಾಡ ಕಾರ್ಯಗಳನ್ನ ಮಾಡುವರು. ಆದ್ದರಿಂದ ನೀವು ಎಚ್ಚೆತ್ತುಕೊಳ್ಳಿ ಎಂದು ನಿನ್ನೆ ದಿನ ಬಹಳ ಅದ್ಭುತಕರವಾಗಿ ಪರಿಶುದ್ಧಾತ್ಮರು ನಮಗೆ ಸುಜ್ಞಾನವನ್ನ ನೀಡಿದರು. ಇವತ್ತು ಅದರ ಮುಂದುವರಿದ ಭಾಗ. ಆ ಮೃಗದ ವಿಗ್ರಹಕ್ಕೆ, ಆ ವಿಗ್ರಹಕ್ಕೆ ಜೀವಶ್ವಾಸವನ್ನೂದಿ ಮಾತನಾಡುವಂತೆಯೂ, ಆ ವಿಗ್ರಹವನ್ನು ಆರಾಧನೆ ಮಾಡದೇ ಇರುವವರನ್ನು ಕೊಲ್ಲುವಂತೆಯೂ 2ನೆಯ ಮೃಗಕ್ಕೆ ಅನುಮತಿಯನ್ನು ಕೊಡಲಾಯಿತು. ಅದಕ್ಕೆ ಪ್ರಕಟಣಾ ಗ್ರಂಥ ನಾವು ಸ್ಟಡಿ ಪ್ರಾರಂಭ ಮಾಡಿದ್ದು. ಅಂತಿಮ ದಿನಗಳಲ್ಲಿ ಇವೆಲ್ಲ ಸಂಭವಿಸುತ್ತದೆ. ಈಗಾಗಲೇ ಸೈತಾನನು ರಹಸ್ಯವಾಗಿ ಕತ್ತಲೆಯ ಸಾಮ್ರಾಜ್ಯದಲ್ಲಿ ಆತನು ತನ್ನ ಕಾರ್ಯವನ್ನು ತೀಕ್ಷ್ಣವಾಗಿ ಮಾಡುತ್ತಿದ್ದಾನೆ. ದೇವರ ಮಕ್ಕಳು ನಿದ್ರೆ ಮಾಡದೆ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇದು ನಿದ್ರಿಸುವ ಸಮಯವಲ್ಲ. ನಮ್ಮ ರಕ್ಷಣೆ ಸಮೀಪವಾಯಿತು, ನಮ್ಮ ಉದ್ಧಾರಕ ಬರಲು ಹತ್ತಿರವಾಯಿತು ಎಂದು ಎಚ್ಚೆತ್ತುಕೊಳ್ಳಿ.